ತಮಿಳುನಾಡಲ್ಲಿ ನಡೆದಂತ ಕರೂರು ದುರಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಕರೂರು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮದ್ರಾಸ್ ಹೈಕೋರ್ಟ್ ಸಿಎಂ ವಿಜಯ್ಗೆ ಶಾಕ್ ಅನ್ನ ಕೊಟ್ಟಿದೆ. ಸಿಎಂ ವಿಜಯ್ ಅವರು 31 ಮೃತ ಕುಟುಂಬದವರಿಗೆ ಉದ್ಯೋಗದ ಪತ್ರವನ್ನ ಕೂಡ ನೀಡಿದ್ರು. ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮೃತರ ಕುಟುಂಬಕ್ಕೆ ನೀಡಿದ ಉದ್ಯೋಗವನ್ನ ರದ್ದು ಮಾಡಿದೆ. ಸರ್ಕಾರಿ ಉದ್ಯೋಗ ರದ್ದು ಮಾಡಿದ ಹೈಕೋರ್ಟ್ 2025ರ ಜುಲೈ 10ರಂದು ಈ ಕಾಲ್ತುಳಿತ ಸಂಭವಿಸಿತ್ತು. 31 ಕುಟುಂಬ ಸದಸ್ಯರಿಗೆ ಉದ್ಯೋಗವನ್ನ ನೀಡಲಾಗಿತ್ತು. ನೇಮಕಾತಿ ಪತ್ರವನ್ನ ಸಿಎಂ ವಿಜಯ್ ಮೊನ್ನೆ ತಾನೇ ಹಸ್ತಾಂತರ ಮಾಡಿದ್ರು. ಸಿಎಂ ವಿಜಯ್ಗೆ ಈಗ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಆ ಉದ್ಯೋಗ ಪತ್ರವನ್ನ ನೀಡಲಾಗಿತ್ತಲ್ಲ, ಅದನ್ನ ಈಗ ಹೈಕೋರ್ಟ್ ರದ್ದು ಮಾಡಿರೋದು. ತಮಿಳುನಾಡಿನ ಈ ಕರೂರು ದುರಂತ, ವಿಜಯ್ ಅವರು ರ್ಯಾಲಿ ನಡೆಸುವಂತ ಸಂದರ್ಭದಲ್ಲಿ ಕಾಲ್ತುಳಿತ ದುರಂತದಲ್ಲಿ 31 ಜನ ಮೃತಪಟ್ಟಿದ್ರು. ಅವರಿಗೆ ಮೊನ್ನೆ ತಾನೇ ಉದ್ಯೋಗದ ಪತ್ರವನ್ನು ನೀಡಲಾಗಿತ್ತು. ಈಗ ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ. ತಮಿಳುನಾಡಲ್ಲಿ ನಡೆದಂತ ಕರೂರು ದುರಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಕರೂರು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮದ್ರಾಸ್ ಹೈಕೋರ್ಟ್ ಸಿಎಂ ವಿಜಯ್ಗೆ ಶಾಕ್ ಅನ್ನ ಕೊಟ್ಟಿದೆ. ಸಿಎಂ ವಿಜಯ್ ಅವರು 31 ಮೃತ ಕುಟುಂಬದವರಿಗೆ ಉದ್ಯೋಗದ ಪತ್ರವನ್ನ ಕೂಡ ನೀಡಿದ್ರು. ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮೃತರ ಕುಟುಂಬಕ್ಕೆ ನೀಡಿದ ಉದ್ಯೋಗವನ್ನ ರದ್ದು ಮಾಡಿದೆ. ಸರ್ಕಾರಿ ಉದ್ಯೋಗ ರದ್ದು ಮಾಡಿದ ಹೈಕೋರ್ಟ್ 2025ರ ಜುಲೈ 10ರಂದು ಈ ಕಾಲ್ತುಳಿತ ಸಂಭವಿಸಿತ್ತು. 31 ಕುಟುಂಬ ಸದಸ್ಯರಿಗೆ ಉದ್ಯೋಗವನ್ನ ನೀಡಲಾಗಿತ್ತು. ನೇಮಕಾತಿ ಪತ್ರವನ್ನ ಸಿಎಂ ವಿಜಯ್ ಮೊನ್ನೆ ತಾನೇ ಹಸ್ತಾಂತರ ಮಾಡಿದ್ರು. ಸಿಎಂ ವಿಜಯ್ಗೆ ಈಗ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಆ ಉದ್ಯೋಗ ಪತ್ರವನ್ನ ನೀಡಲಾಗಿತ್ತಲ್ಲ, ಅದನ್ನು ಈಗ ಹೈಕೋರ್ಟ್ ರದ್ದು ಮಾಡಿರೋದು. ತಮಿಳುನಾಡಿನ ಈ ಕರೂರು ದುರಂತ, ವಿಜಯ್ ಅವರು ರ್ಯಾಲಿ ನಡೆಸುವಂತ ಸಂದರ್ಭದಲ್ಲಿ ಕಾಲ್ತುಳಿತ ದುರಂತದಲ್ಲಿ 31 ಜನ ಮೃತಪಟ್ಟಿದ್ರು. ಅವರಿಗೆ ಮೊನ್ನೆ ತಾನೇ ಉದ್ಯೋಗದ ಪತ್ರವನ್ನು ನೀಡಲಾಗಿತ್ತು. ಈಗ ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ. ತಮಿಳುನಾಡಲ್ಲಿ ನಡೆದಂತ ಕರೂರು ದುರಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಕರೂರು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮದ್ರಾಸ್ ಹೈಕೋರ್ಟ್ ಸಿಎಂ ವಿಜಯ್ಗೆ ಶಾಕ್ ಅನ್ನ ಕೊಟ್ಟಿದೆ. ಸಿಎಂ ವಿಜಯ್ ಅವರು 31 ಮೃತ ಕುಟುಂಬದವರಿಗೆ ಉದ್ಯೋಗದ ಪತ್ರವನ್ನ ಕೂಡ ನೀಡಿದ್ರು. ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮೃತರ ಕುಟುಂಬಕ್ಕೆ ನೀಡಿದ ಉದ್ಯೋಗವನ್ನ ರದ್ದು ಮಾಡಿದೆ. ಸರ್ಕಾರಿ ಉದ್ಯೋಗ ರದ್ದು ಮಾಡಿದ ಹೈಕೋರ್ಟ್ 2025ರ ಜುಲೈ 10ರಂದು ಈ ಕಾಲ್ತುಳಿತ ಸಂಭವಿಸಿತ್ತು. 31 ಕುಟುಂಬ ಸದಸ್ಯರಿಗೆ ಉದ್ಯೋಗವನ್ನ ನೀಡಲಾಗಿತ್ತು. ನೇಮಕಾತಿ ಪತ್ರವನ್ನ ಸಿಎಂ ವಿಜಯ್ ಮೊನ್ನೆ ತಾನೇ ಹಸ್ತಾಂತರ ಮಾಡಿದ್ರು. ಸಿಎಂ ವಿಜಯ್ಗೆ ಈಗ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಆ ಉದ್ಯೋಗ ಪತ್ರವನ್ನ ನೀಡಲಾಗಿತ್ತಲ್ಲ, ಅದನ್ನು ಈಗ ಹೈಕೋರ್ಟ್ ರದ್ದು ಮಾಡಿರೋದು. ತಮಿಳುನಾಡಿನ ಈ ಕರೂರು ದುರಂತ, ವಿಜಯ್ ಅವರು ರ್ಯಾಲಿ ನಡೆಸುವಂತ ಸಂದರ್ಭದಲ್ಲಿ ಕಾಲ್ತುಳಿತ ದುರಂತದಲ್ಲಿ 31 ಜನ ಮೃತಪಟ್ಟಿದ್ರು. ಅವರಿಗೆ ಮೊನ್ನೆ ತಾನೇ ಉದ್ಯೋಗದ ಪತ್ರವನ್ನು ನೀಡಲಾಗಿತ್ತು. ಈಗ ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ. ತಮಿಳುನಾಡಲ್ಲಿ ನಡೆದಂತ ಕರೂರು ದುರಂತ ನಿಮಗೆಲ್ಲ ಗೊತ್ತೇ ಇದೆ. ಈ ಕರೂರು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮದ್ರಾಸ್ ಹೈಕೋರ್ಟ್ ಸಿಎಂ ವಿಜಯ್ಗೆ ಶಾಕ್ ಅನ್ನ ಕೊಟ್ಟಿದೆ. ಸಿಎಂ ವಿಜಯ್ ಅವರು 31 ಮೃತ ಕುಟುಂಬದವರಿಗೆ ಉದ್ಯೋಗದ ಪತ್ರವನ್ನ ಕೂಡ ನೀಡಿದ್ರು. ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮೃತರ ಕುಟುಂಬಕ್ಕೆ ನೀಡಿದ ಉದ್ಯೋಗವನ್ನ ರದ್ದು ಮಾಡಿದೆ. ಸರ್ಕಾರಿ ಉದ್ಯೋಗ ರದ್ದು ಮಾಡಿದ ಹೈಕೋರ್ಟ್ 2025ರ ಜುಲೈ 10ರಂದು ಈ ಕಾಲ್ತುಳಿತ ಸಂಭವಿಸಿತ್ತು. 31 ಕುಟುಂಬ ಸದಸ್ಯರಿಗೆ ಉದ್ಯೋಗವನ್ನ ನೀಡಲಾಗಿತ್ತು. ನೇಮಕಾತಿ ಪತ್ರವನ್ನ ಸಿಎಂ ವಿಜಯ್ ಮೊನ್ನೆ ತಾನೇ ಹಸ್ತಾಂತರ ಮಾಡಿದ್ರು. ಸಿಎಂ ವಿಜಯ್ಗೆ ಈಗ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಆ ಉದ್ಯೋಗ ಪತ್ರವನ್ನ ನೀಡಲಾಗಿತ್ತಲ್ಲ, ಅದನ್ನು ಈಗ ಹೈಕೋರ್ಟ್ ರದ್ದು ಮಾಡಿರೋದು. ತಮಿಳುನಾಡಿನ ಈ ಕರೂರು ದುರಂತ, ವಿಜಯ್ ಅವರು ರ್ಯಾಲಿ ನಡೆಸುವಂತ ಸಂದರ್ಭದಲ್ಲಿ ಕಾಲ್ತುಳಿತ ದುರಂತದಲ್ಲಿ 31 ಜನ ಮೃತಪಟ್ಟಿದ್ರು. ಅವರಿಗೆ ಮೊನ್ನೆ ತಾನೇ ಉದ್ಯೋಗದ ಪತ್ರವನ್ನು ನೀಡಲಾಗಿತ್ತು. ಈಗ ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ.